ಸ್ನೇಹಿತರೆ ನಮಸ್ಕಾರ. ಈ ಒಂದು ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಚಾನೆಲ್ನಲ್ಲಿ ನಾನು ಕನ್ನಡದಲ್ಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಅಥವಾ ಕ್ರಿಪ್ಟೋ ಕಾಯಿನ್ಗಳನ್ನು ಯಾವ ರೀತಿ ಉಚಿತವಾಗಿ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವುದೇ ದುಡ್ಡು ಹಾಕದೆ ನೀವು ಯಾವ ರೀತಿ ಇದನ್ನು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲೇ ಗಳಿಸಬಹುದು ಎಂಬುದನ್ನು ನಿಮಗೆ ಹೇಳಿಕೊಡುವನಾಗಿದ್ದೀನಿ. ಈ ಚಾನೆಲ್ ನಾನು ಕ್ರಿಯೇಟ್ ಮಾಡಿದಂಥ ಒಂದು ಉದ್ದೇಶ ಏನಂತ ಹೇಳಿದರೆ, ನಮ್ಮ ಕನ್ನಡಿಗರು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಮಾಹಿತಿಯನ್ನು ಅದರ ಜ್ಞಾನವನ್ನು ಪಡ್ಕೋಬೇಕು ಮತ್ತು ಅವರು ಕ್ರಿಪ್ಟೋ ಕರೆನ್ಸಿಯನ್ನು ಉಚಿತವಾಗಿ ಗಳಿಸಬೇಕು. ಮುಂದಿನ ದಿನಗಳಲ್ಲಿ ಯಾರು ಮಿಡಲ್ ಕ್ಲಾಸ್ ಅಥವಾ ಅದಕ್ಕಿಂತ ಕೆಳವರ್ಗದವರು ಯಾರಿರ್ತಾರೆ ಅವರು ಎಷ್ಟೋ ಜನ ಕಷ್ಟದ ಕೆಲಸಗಳಿಗೆ ಹೋಗಿ 10,000, 20,000, 1,00,000 ಕೆಳಗಿನ ಸಂಬಳದಲ್ಲಿ ಕಷ್ಟಪಟ್ಟು ಬಾಸ್ ಹೇಳಿದ ಮಾತುಗಳನ್ನು ಕೇಳಿ ಬಯಸ್ಕೊಂಡು ಕಷ್ಟಪಡ್ತಾ ಇರ್ತಾರೆ. ಒಂದು ಕೆಲಸದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಆ ಒಂದು ಕೆಲಸದ ಮೇಲೆ ಡಿಪೆಂಡ್ ಆಗಿರದೆ ನಾವು ಸೈಡಲ್ಲಿ ಎಡಿಷ್ನಲ್ ಪ್ಯಾಸಿವ್ ಇನ್ಕಮನ್ನು ಕೂಡ ನಾವು ಹೇಗೆ ಗಳಿಸ್ಬೋದು. ಇವತ್ತು ಕ್ರಿಪ್ಟೋ ಕರೆನ್ಸಿ ಎಂಬುವಂಥದ್ದು ಒಂದು ನಿಮಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಲಾಭವನ್ನು ಕೊಡುವಂಥ ಒಂದು ಇದು ಅಸೆಟ್ ಅಂತ ಹೇಳ್ಬೋದು. ಅಂದರೆ ಇದೊಂದು ಆಸ್ತಿ ಅಂತ ಹೇಳ್ಬೋದು. ಯಾರು ಇದರ ಬಗ್ಗೆ ಜ್ಞಾನವನ್ನು ಈಗಿನ ಕಾಲದಲ್ಲಿ ಪಡೆದಿದ್ದಾರೆ ಮತ್ತು ಅವರಿಗೆ ಅದರ ಬಗ್ಗೆ ಮಾಹಿತಿ ಇದೆ, ಅವರು ಖಂಡಿತವಾಗ್ಲೂ ಮುಂದಿನ ಒಂದು ದಿನದಲ್ಲಿ ಹೆಚ್ಚಿನ ಒಂದು ಆಸ್ತಿಯನ್ನು ಅವರು ಇದರ ಮುಖಾಂತರ ಗಳಿಸೋಕ್ಕಾಗುತ್ತೆ. ಅದರಿಂದಾಗಿ ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ, ತಪ್ಪಿ ಈ ಚಾನೆಲ್ಗೆ ನೀವು ಬಂದಿದ್ದರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ ಅನ್ಕೋತೀನಿ. ಈ ವಿಡಿಯೋವನ್ನು ಕೊನೆಯ ತನಕ ಕೇಳ್ಕೊಳ್ಳಿ. ಇದು ನಿಮಗೆ ಯಾವ ರೀತಿ ಕ್ರಿಪ್ಟೋ ಕರೆನ್ಸಿ ಅದನ್ನು ಗಳಿಸೋದು ಸುಲಭವಾಗಿ ಅಂತ ನಾನು ನಿಮಗೆ ತಿಳಿಸ್ಕೊಡುವನಾಗಿದ್ದೀನಿ. ಹೀಗೆ ನನ್ನ ಚಾನೆಲನ್ನು ಲೈಕ್ ಮಾಡಿ, ಇದರಿಂದಾಗಿ ನನಗೆ ಹೆಚ್ಚಿನ ವೀಡಿಯೋಗಳನ್ನು ತರೋಕ್ಕೆ ಅವಕಾಶ ಆಗುತ್ತದೆ. ಅದೇ ಥರ ನಿಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಏನಾದರೂ ತಿಳಿಯಬೇಕಿದ್ದರೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಿ ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕಂತ ಹೇಳ್ಕೊಂಡು. ನನ್ನ ಈ ಚಾನೆಲ್ನ ಉದ್ದೇಶ ನಿಮಗೆ ಉಚಿತವಾದ ಯಾವ ಒಂದು ಆ್ಯಪ್ಗಳಿವೆ ಆ ಆ್ಯಪನ್ನು ಬಳಸಿದರೆ ನಿಮಗೆ ಉಚಿತವಾಗಿ ಮೊಬೈಲ್ನಲ್ಲಿಯೇ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಕ್ರಿಪ್ಟೋಗಳನ್ನು ಗಳಿಸ್ಕೋಬೋದು. ನಾನು ಈ ಚಾನಲಲ್ಲಿ ಹೇಳುವಂಥ ಆ್ಯಪ್ಗಳು ಆಗಿರ್ಬೋದು ಅಥವಾ ಮೈನಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು ಅದು ಜೆನ್ವಿನ್ ಆಗಿರುತ್ತೆ ಮತ್ತು ಅದರಿಂದಾಗಿ ನೀವು ಹೆಚ್ಚಿನ ಒಂದು ಇನ್ಕಮನ್ನು ಪಡ್ಕೋಬೋದಾಗಿದೆ. ಓಕೆನಾ? ಇವಾಗ ಮೊದಲನೇದಾಗಿ ನಾನು ಈ ಕ್ರಿಪ್ಟೋ ಕರೆನ್ಸಿ, ಎಷ್ಟೋ ಜನರಿಗೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದ್ದರೂ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ. ಮತ್ತು ಇದೊಂದು ಫೇಕ್ ಆಗಿರ್ಬೋದು, ಇದೊಂದು ಏನಂತ ಗೊತ್ತಿಲ್ಲ. ಯಾಕಂತೇಳಿದರೆ ನಮ್ಮ ಭಾರತ ದೇಶದಲ್ಲಿ ನೀವು ಗಮನ ಕೊಟ್ಟಿರ್ಬೋದು, ಈಗಿನ ಕಾಲದಲ್ಲಿ ಜನರು ಗೂಗಲ್ ಪೇ, ಫೋನ್ಪೇ ಬಳಸೋಕ್ಕೂ ಇನ್ನು ಮುಂದೆ ನೋಡ್ತಾರೆ. ಇದು ಬಳಸ್ಬೋದಾ, ಇದರಲ್ಲಿ ಏನಾದರೂ ನನಗೆ ಮೋಸ ಆಗುತ್ತಾ ಅಂತ ಇರುವಂಥ ಕಾಲದಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳಿದರೆ ಜನರು ಇನ್ನೂ ಅದರಲ್ಲಿ ಭಯಭೀತರಾಗುವುದಂತೂ ಗ್ಯಾರಂಟಿ. ಯಾಕಂತೇಳಿದರೆ ಇವತ್ತು ಎಜುಕೇಷನ್ ಅಂದರೆ ಯಾರು ಕಲಿತವರಿದ್ದಾರೆ ಅವರಿಗೆ ನಾವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳಿದಾಗ ಅವರು 4 ಸಲ ಯೋಚನೆ ಮಾಡ್ತಾರೆ, ಇದು ನಿಜವಾಗಿರ್ಬೋದಾ ಇಲ್ವಾ ಅಂತ ಹೇಳ್ಕೊಂಡು. ಅದೇ ಥರ ನೋಡಿ, ಇದನ್ನು ಯಾರು ಕಲಿತು 2008ರಲ್ಲಿ ಬಿಟ್ಕಾಯಿನ್ ಅಂತ ಬಂದಿತ್ತು. ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳೋದಾದರೆ ಇದೊಂದು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದರೆ ಈ ಜಗತ್ತಲ್ಲಿ ಎಷ್ಟು ಕ್ರಿಪ್ಟೋ ಕರೆನ್ಸಿಗಳಿದೆ ಆ ಕ್ರಿಪ್ಟೋ ಕರೆನ್ಸಿಗಳು ಮಾರ್ಕೆಟಲ್ಲಿ ಒಂದು ಎಕ್ಸ್ಚೇಂಜಲ್ಲಿ ಅದು ರಿಜಿಸ್ಟರ್ ಆಗಿದ್ದರೆ ಅದು ಎಲ್ಲದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಆ ಒಂದು ಕಾಯಿನ್ನ ಬೆಲೆ ಎಷ್ಟಿದೆ ಅಂತ ನೀವು ಇಲ್ಲಿ ತಿಳ್ಕೊಬೋದಾಗಿದೆ. ಓಕೆನಾ? ಇಲ್ಲಿ ಫಸ್ಟ್ ಬಂದದ್ದು ಇಡೀ ವರ್ಲ್ಡಲ್ಲಿ ಬಿಟ್ಕಾಯಿನ್, BTC ಅಂತ ಹೇಳಿ ನೋಡಿ, ನಂಬರ್ 1ನಲ್ಲಿ ಇಲ್ಲಿ ಮೆನ್ಷನ್ ಆಗಿದೆ ಬಿಟ್ಕಾಯಿನ್ ಅಂತ ಹೇಳ್ಕೊಂಡು. ಇದು 2008ರಲ್ಲಿ ಬಂದಿರುವಂಥದ್ದು. ಇದನ್ನು ಕ್ಲಿಕ್ ಮಾಡ್ತೇನೆ. ಇದನ್ನು ಒಂದ್ಸಲ ಇದರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಮೊದಲನೇದಾಗಿ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದಾಗ ಜನರ ಬಾಯಲ್ಲಿ ಬರುವಂಥದ್ದೇ ಬಿಟ್ಕಾಯಿನ್. ಓಕೆನಾ? ಈ ಬಿಟ್ಕಾಯಿನ್ ಅಂತ ಹೇಳಿದರೆ ಒಂದು ಈ ಕಣ್ಣಿಗೆ ಕಾಣಲ್ಲ, ನಿಮಗೆ ಈ ನಾಣ್ಯ ಪ್ರಕಾರ ಇದು ನಿಮ್ಮ ಕೈಗೆ ಬರಲ್ಲ. ಇದು ಒಂದು ಆನ್ಲೈನಲ್ಲಿ ಸಿಗುವಂಥ ಒಂದು ಕರೆನ್ಸಿ ಆಗಿದೆ. ಓಕೆನಾ? ಇದು 2008ರಲ್ಲಿ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡ್ಕೊಳ್ಳಿ, 2008ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು. 2008ರಲ್ಲಿ ಜನರಿಗೆ ಇದರ ಬಗ್ಗೆ ಯಾರಿಗೂ ಇದರ ಬಗ್ಗೆ ಅರಿವು ಇರಲಿಲ್ಲ. ಅದೇ ಥರ ಯಾರು ಹೇಳಿದ್ರು ಇದನ್ನು ನಂಬೋರು ಯಾರು ಇರಲಿಲ್ಲ. 2008ರಲ್ಲಿ ಇದಕ್ಕೆ ಬೆಲೆ ಇರಲಿಲ್ಲ. ಇದು 0 ಆಗಿತ್ತು, ಉಚಿತವಾಗಿ ಸಿಗ್ತಾಯಿತ್ತು. ಟೋಟಲ್ ಆಗಿ ಬಿಟ್ಕಾಯಿನ್ ಇರುವಂಥದ್ದು 22 ಲಕ್ಷ ಬಿಟ್ಕಾಯಿನ್ಗಳಿದೆ. ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ದರೆ ಅದರಲ್ಲಿ ಈಗಿನವರೆಗೆ ಸಪ್ಲೈಯಲ್ಲಿ ಇರುವಂಥದ್ದು ಬರೀ 19 ಲಕ್ಷ. ಓಕೆನಾ? ಈ 22 ಲಕ್ಷ ಏನಿದೆ ಬಿಟ್ಕಾಯಿನ್ಗಳು ಇದು ಯಾರ ಬಳಿ ಇವೆ? ಇದು 2008ರಲ್ಲಿ ಇದರ ಮೌಲ್ಯ ಬಂದು ಏನಿರಲಿಲ್ಲ, 0, 1 ರೂಪಾಯಿ ಕೂಡ ಇದಕ್ಕೆ ಬೆಲೆ ಇರಲಿಲ್ಲ. ಇದು ಯಾವಾಗ ತನಕ? 2015 ತನಕ ಇದಕ್ಕೆ ಬೆಲೆನೇ ಇರಲಿಲ್ಲ. 2008ರಿಂದ 2015 7 ವರ್ಷಗಳ ಕಾಲ ಇದಕ್ಕೆ ಯಾವುದೇ ರೀತಿಯ ಒಂದು ಬೆಲೆ ಎಂಬುದು ಇರಲಿಲ್ಲ. ಜನರು ಇದನ್ನು ಕೇರ್ಲೆಸ್ ಆಗಿ ತಗೊಂಡ್ರು. ಕೆಲವರು ಇದರ ಬಗ್ಗೆ ಸೀರಿಯಸ್ನೆಸ್ ಇರಲಿಲ್ಲ. ಇದು ಒಂದು ಮುಂದಿನ ಕಾಲದಲ್ಲಿ ಇದೊಂದು
ಡಮ್ಮಿ ಪ್ರಾಜೆಕ್ಟ್ ಅಂತ ಅಂದ್ಕೊಂಡ್ರು, ಓಕೆನಾ. ಆದರೆ 2015ರಲ್ಲಿ ಇದರ ರೇಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ₹1 ₹2 ಅಂತ ಸ್ಟಾರ್ಟ್ ಆಯಿತು. ಇದು ₹10 ₹50ಗೆ ರೀಚ್ ಆಯಿತು. 2015ರಿಂದ 2020 ತನಕ ಇದರ ಬೆಲೆ ₹100 ₹150 ಇತ್ತು. ಒಂದು ಕಾಯಿನಿನ ಬೆಲೆ ₹100 ಆಗಿತ್ತು, ₹50 ಆಗಿತ್ತು. ಟೋಟಲ್ ಆಗಿ 2020 ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಎಷ್ಟು ವರ್ಷ ಆಯಿತು. 2008ರಿಂದ 2020ಕ್ಕೆ 12 ವರ್ಷ, ಓಕೆನಾ. 2020ರಲ್ಲಿ ಕೋವಿಡ್ ಬಂತು. 2020ರಲ್ಲಿ ಕೋವಿಡ್ ಬಂದಾಗ ಇದರ ಬೆಲೆ ಇನ್ನೂ ಮೇಲೆ ಏರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಅಂತ ಹೇಳಿದರೆ ಇವತ್ತು ನೀವು ಒಂದು ಬಿಟ್ಕಾಯಿನನ್ನು ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಎಷ್ಟು ಕೊಡಬೇಕು ರೇಟು? 92 ಲಕ್ಷ ಕೊಡಬೇಕು. ಇದು 1 ಕೋಟಿ ಆಗಿತ್ತು ಮೊನ್ನೆ, ಇವಾಗ ಒಂಚೂರು ಕಡಿಮೆ ಆಗಿ 92 ಲಕ್ಷಕ್ಕೆ ಬಂದಿದೆ. ಒಂದು ಬಿಟ್ಕಾಯಿನನ್ನು ನೀವು ಈಗಿನ ಕಾಲದಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿದರೆ 1 ಕೋಟಿ ಕೊಡಬೇಕು, ಓಕೆನಾ. ಇದು ನೀವು ಎಲ್ಲಿ ಪರ್ಚೇಸ್ ಮಾಡ್ಬೋದು? ಇದನ್ನು ಪರ್ಚೇಸ್ ಮಾಡೋಕ್ಕಂತಲೇ ಕೆಲವೊಂದು ಎಕ್ಸ್ಚೇಂಜ್ಗಳಿವೆ. ಉದಾಹರಣೆಗೆ ಬಿನಾನ್ಸ್ ಆಗಿರ್ಬೋದು, ಇದು ನಂಬರ್ 1 ಮಾರ್ಕೆಟ್ ಆಗಿದೆ. ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೇನೆ ನಾನು. ವರ್ಲ್ಡಲ್ಲಿ ಯಾವ ಎಕ್ಸ್ಚೇಂಜ್ಗಳಿದೆ ಇಲ್ಲಿ ನೋಡಿ. ಈ ಆ್ಯಪಲ್ಲಿ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ ನೋಡಿ. ನಂಬರ್ 1 ಬಂದು ಬಿನಾನ್ಸ್ ಇದೆ, ಓಕೆನಾ. ನಮ್ಮ ಇಂಡಿಯಾದಲ್ಲಿ ಕೆಲವೊಂದಕ್ಕೆ ಮಾತ್ರ ಅನುಮತಿಗಳಿವೆ, ಆದರೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇದು ಇಲ್ಲೀಗಲ್ ಅಲ್ಲ, ಇದು ಲೀಗಲ್ ಆಗೇ ಇದೆ, ಓಕೆನಾ. ಇದು ಬಿನಾನ್ಸ್ ಎಂಬುವಂಥದ್ದು ನೋಡಿ, ಡಾಲರ್ಸಲ್ಲಿ ಅವರು ಕರೆನ್ಸಿಯನ್ನು ತಗೋತಾರೆ, ಡಾಲರ್ಸಲ್ಲಿ ನೀವು ವಿಡ್ರಾ ಮಾಡ್ಕೋಬೋದು, ಓಕೆನಾ. ಇದರಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಗೆ ಅದನ್ನು ವಿಡ್ರಾ ಮಾಡೋಕ್ಕೂ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅವರು. ಅದನ್ನು ನಾನು ನಿಮಗೆ ಮುಂದಿನ ವೀಡಿಯೋಗಳೆಲ್ಲ ನಿಮಗೆ ಹೇಳ್ತೇನೆ, ಅದನ್ನು ಯಾವ ಥರ ಮಾಡಬೇಕಂತ ಹೇಳ್ಕೊಂಡು. ನೋಡಿ, ನಂಬರ್ 1 ಅಲ್ಲಿರುವಂಥದ್ದು ಬಿನಾನ್ಸ್ ಆಗಿರ್ಬೋದು. ಸೆಕೆಂಡಲ್ಲಿ ಬೈಬಿಟ್ ಇದೆ. ಅನಂತರ ಕಾಯಿನ್ ಬೇಸ್ ಎಕ್ಸ್ಚೇಂಜ್ ಇದೆ, ಇದು ಇಂಡಿಯಾದಲ್ಲೂ ಕೂಡ ಇದೆ ಕಾಯಿನ್ ಬೇಸ್, ಓಕೆನಾ. ಅಪ್ಬಿಟ್ ಆಗಿರ್ಬೋದು, OKX ಆಗಿರ್ಬೋದು, ಬಿಟ್ಗೆಟ್ ಆಗಿರ್ಬೋದು, ಈ ಥರ ಸಿಕ್ಕಾಬಟ್ಟೆ ವರ್ಲ್ಡಲ್ಲಿ ಎಕ್ಸ್ಚೇಂಜ್ಗಳಿದೆ. ಆದರೆ ಎಲ್ಲದಕ್ಕಿಂತ ಫಸ್ಟ್ ಬರುವಂಥದ್ದೇ ಬಿನಾನ್ಸ್. ನೀವು ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಪರ್ಚೇಸ್ ಮಾಡಬೇಕು ಅಥವಾ ಅದನ್ನು ಸೇಲ್ ಮಾಡಬೇಕಂತಂದರೆ ನೀವು ಬಿನಾನ್ಸ್ ಅಥವಾ ಈ ಥರ ಯಾವುದೇ ಒಂದು ಎಕ್ಸ್ಚೇಂಜ್ ಮುಖಾಂತರ ನೀವು ಅದನ್ನು ಮಾಡಬಹುದಾಗಿದೆ, ಓಕೆನಾ. ಇವಾಗ ನಾವು ನೋಡುವ ಈ BTC, ಈ ಬಿಟ್ಕಾಯಿನನ್ನು ನಾವು 2008ರಲ್ಲಿ ಜನರಿಗೆ ಹೇಳಿದಾಗ ಯಾರು ಇದನ್ನು ನಂಬಿಲ್ಲ. ಇದರ ಬೆಲೆ ಬಂದು 0 ಆಗಿತ್ತು. 22 ಲಕ್ಷ ಈ ಬಿಟ್ಕಾಯಿನಲ್ಲಿ 19 ಲಕ್ಷ ಆಲ್ರೆಡಿ ಬಿಟ್ಕಾಯಿನ್ಗಳು ಮಾರ್ಕೆಟಲ್ಲಿದೆ. ಇದು ಹೆಚ್ಚು ಕಡಿಮೆ ಶ್ರೀಮಂತ ಜನರ ಈಗಿನ ಟೈಮಲ್ಲಿ ಇದು ಶ್ರೀಮಂತ ಜನರ ಹತ್ರ ಇದೆ. ಎಲ್ಲ ಬಡವರ್ಗದವರು ಅವ್ರು ಏನು ಮಾಡಿದರು, ಅವ್ರ ಹತ್ರ ಕಾಯಿನ್ಗಳಿದ್ದರು, ಅದರ ರೇಟ್ ಒಂಚೂರು ಜಾಸ್ತಿ ಆದಾಗ ಅದನ್ನು ಸೇಲ್ ಮಾಡಿಬಿಟ್ರು. ಸೇಲ್ ಮಾಡಿದ್ರಿಂದ ಇದೆಲ್ಲ ಶ್ರೀಮಂತ ವರ್ಗ ಜನರ ಹತ್ರ ಹೋಯಿತು. ಯಾರ ಹತ್ರ ಟ್ಯಾಕ್ಸ್ ಕಟ್ಟೋಕ್ಕೆ ದುಡ್ಡು ಜಾಸ್ತಿ ಇತ್ತು ಅವರಂಥವರು ಬ್ಲ್ಯಾಕ್ ಮನಿಯನ್ನೆಲ್ಲ ಈ ಬಿಟ್ಕಾಯಿನಲ್ಲಿ ಯೂಸ್ ಮಾಡಿದರು. ಈಗಿನ ಎಲ್ಲ ಕಾಯಿನ್ಗಳು ಅವರ ಹತ್ರನೇ ಜಾಸ್ತಿ ಇರುವಂಥದ್ದು ಇವಾಗ, ಓಕೆನಾ. ಅದೇ ಥರ ಈ ಬಿಟ್ಕಾಯಿನ್ ಯಾವಾಗ ಬೆಲೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅದೇ ಥರ ಹೊಸ ಕಾಯಿನ್ಗಳ ಉಗಮವಾಯಿತು. ಆನಂತರ ಬಂತು ಇಥೇರಿಯಂ ಅಂತೇಳಿ. ಆನಂತರ ಇಥೇರಿಯಂ ಇವತ್ತೊಂದು ಬೆಲೆ ನೋಡಿ $2,16,000 ಇದೆ, ಓಕೆನಾ. ಅದೇ ಥರ $US ಆಗಿರ್ಬೋದು $85 ಇದೆ. ನಮ್ಮ ₹1ಗೆ ಲೆಕ್ಕ ಹಾಕಿದರೆ $85 ಒಂದು ನಾವು $US ಕೊಡಬೇಕು. ಆನಂತರ XRP ಅಂತ ಇದೆ, BNB ಅಂತಿದೆ. ಬಿನಾನ್ಸ್ ಇದ್ದೇ ಇದೊಂದು ಕಾಯಿನ್ ಆಗಿದೆ, BNB ಅಂತ ಹೇಳ್ಕೊಂಡು. ಸೊಲಾನಾ ಅಂತಿದೆ, USDT ಅಂತಿದೆ, ಟ್ರೋನ್ ಅಂತಿದೆ, ಡಾಜ್ ಕಾಯಿನ್ ಅಂತ ಇದೊಂದಿದೆ, ಓಕೆನಾ. ಈ ಥರ ಲಕ್ಷಾಂತರ ಕಾಯಿನ್ಗಳಿದೆ. ಇದರಲ್ಲಿ ಟಾಪ್ 10 ಇರುವಂಥದ್ದು ಬಂದು ಇಷ್ಟು ಕಾಯಿನ್ಗಳಾಗಿದೆ, ಓಕೆನಾ. ಈಗ ಇದೇ ಥರ ನಾನು ನಿಮಗೆ ಈಗ ನಾವು ಬಿಟ್ಕಾಯಿನನ್ನು ಇವಾಗ ಮೈನಿಂಗ್ ಮಾಡಿಕೊಂಡು ತಗೊಳ್ಳುವ ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇದಕ್ಕೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕು, ಅಡ್ವಾನ್ಸ್ಡ್ ಮೆಷಿನರಿಗಳು ಬೇಕು, ಅಂದರೆ ಸಿಸ್ಟಮ್ಗಳು CPUಗಳು ಬೇಕು. ಅದು ನಮ್ಮ ಹತ್ರ ಇವಾಗ ಮಾಡೋಕ್ಕಾಗಲ್ಲ, ಓಕೆನಾ. 2008ರಲ್ಲಿ ಆಗಿರ್ಬೋದು, 2015ರಲ್ಲಿ ಇದನ್ನು ಯಾರಾದರೂ ಬಂದು ಹೇಳಿದಾಗ ಈ ಥರ ಒಂದು ಬಿಟ್ಕಾಯಿನ್ ಎಂಬುದು ಇದೆ, ನೀವು ಇದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಯಾರು ಇದನ್ನು ನಂಬಿರಲಿಲ್ಲ. ಉಚಿತವಾಗಿ ಕೊಟ್ಟರು, ಜನರಿಗೆ ಬೇಡವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಇದನ್ನು ನಾವು ಪಡ್ಕೊಳ್ಳೋಕ್ಕೆ ಅಸಾಧ್ಯವಾದ ಮಾತಾಗಿದೆ, ಓಕೆನಾ. ಈಗ ನಾನು ಹೇಳ್ತೇನೆ, ಈಗ ಕೆಲವೊಂದು ಕಾಯಿನ್ಗಳು ಮಾರ್ಕೆಟಲ್ಲಿ ಇವೆ, ಅದನ್ನು ನಾವು ಮೊಬೈಲ್ ಮುಖಾಂತರ ನಾವು ಮೈನಿಂಗ್ ಮಾಡಬಹುದು, ಓಕೆನಾ. ಮುಂಚೆ ನಾವು ಮೊಬೈಲಲ್ಲಿ ಮೈನಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ 2020 ಯಾವಾಗ ಬಿಟ್ಕಾಯಿನ್ ರೇಟ್ ಜಾಸ್ತಿ ಆಯಿತು, ಕೆಲವೊಂದು ಹೊಸ ಅಪ್ಲಿಕೇಶನ್ಗಳು ಬಂತು, ಹೊಸ ಕಾಯಿನ್ಗಳ ಉಗಮವಾಯಿತು. ಅಂಥ ಸಂದರ್ಭದಲ್ಲಿ ಮೊಬೈಲಲ್ಲಿ ನಾವು ಮೈನಿಂಗ್ ಮಾಡ್ಬೋದಾಗಿದೆ. ಅದರಲ್ಲಿ ಒಂದು ಕಾಯಿನ್ ಬಂದು ಪೈ ಕಾಯಿನ್, ನೀವು ಹೆಚ್ಚು ಕಡಿಮೆ ಕೇಳಿರ್ಬೋದು ಪೈ ಕಾಯಿನ್ ಅಂತ ಹೇಳ್ಕೊಂಡು. ಇದರ ಒಂದರದ್ದು ಬೆಲೆ ಬಂದು ಈಗ ನಿಮಗೆ ಹೇಳೋದಾದರೆ ನಾನು ಪೈ ಕಾಯಿನ್ ಇದು ಒಂದರದ್ದು ಬೆಲೆ $40 ಇದೆ ಈ ಡೇಟಿಗೆ, ಓಕೆನಾ. ಅದೇ ಥರ ನಿಮಗೆ ನಾನು ಇವತ್ತು ನಾನು ನಿಮ್ಗೆ ಹೇಳಲು ಬಯಸುವಂಥ ಒಂದು ಕಾಯಿನ್ ಬಂದು ಅಟೋಸ್ ಕಾಯಿನ್, ಓಕೆನಾ. ಇಲ್ಲಿ ನೋಡಿ ಅಟೋಸ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಇದು ಇನ್ನೂ ಎಕ್ಸ್ಚೇಂಜಿಗೆ ಬಂದಿಲ್ಲ. ಎಕ್ಸ್ಚೇಂಜಿಗೆ ಅಂದರೆ ಕೆಲವು ಒಂದರಲ್ಲಿ ಮಾತ್ರ ಬಂದಿದೆ, ಯುನಿಸ್ವಾಪ್ ಅಂತೇಳಿ. ಈ ಬಿನಾನ್ಸ್ ಈ ಥರ ಎಕ್ಸ್ಚೇಂಜ್ಗಳಿಗೆ ಇದು ಇನ್ನೂ ಬರಬೇಕು. 2020ರಲ್ಲಿ ಇದು ಬರುವಂಥದ್ದಾಗಿದೆ. ಈಗ ಇದರ ಮೈನಿಂಗ್ ಆಲ್ರೆಡಿ ಈಗ ನಡೀತಾ ಇದೆ, ಓಕೆನಾ. ಈ ಅಟೋಸ್ ಎಂಬ ಕಾಯಿನನ್ನು ನಾವು ಮೊಬೈಲ್ ಮುಖಾಂತರ ನಾವು ಮೈನಿಂಗ್ ಮಾಡಬಹುದಾಗಿದೆ, ಓಕೆನಾ. ಈ ಅಟೋಸ್ ಕಾಯಿನನ್ನು ಯಾವ ಥರ ನಾವು ಮೈನಿಂಗ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡಿ. ಈ ಕಾಯಿನ್ ಕೂಡ 2019ರಲ್ಲಿ ಇದರ ಸ್ಟಾರ್ಟ್ ಆಗಿತ್ತು. ಈಗ ಇದರದ್ದು ಬೆಲೆ ಬಂದು ಒಂದು ಕಾಯಿನಿನ ಬೆಲೆ ಬಂದು $4 ಆಗಿದೆ, ಓಕೆನಾ. ಈ ಕಾಯಿನನ್ನು ನೀವು ಒಂದು ಅಪ್ಲಿಕೇಶನ್ ಹೇಳ್ತೀನಿ, ಆ ಅಪ್ಲಿಕೇಶನನ್ನು ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೈಲಿ ಇದರ ಮೈನಿಂಗನ್ನು ಮಾಡ್ಕೊಳ್ಳಿ. ಇದೊಂದು ನಿಮಗೆ ಮುಂದಿನ 15 ವರ್ಷದಲ್ಲಿ ನಿಮಗೆ ಅತಿ ಹೆಚ್ಚಿನ ಒಂದು
ಅದಕ್ಕೆ ರಿಟರ್ನ್ ಅನ್ನೋದು ಉಚಿತವಾಗಿ ಕೊಡುವಂಥದ್ದಾಗಿದೆ. ನಿಮ್ಮ ಮೊಬೈಲನ್ನು ನೀವು ಅನ್ಕೋಬಹುದು 15 ವರ್ಷ ಯಾರಿರ್ತಾರೆ ಯಾರು ಇರಲ್ಲ, ನನ್ನ ಮೊಬೈಲ್ ಇರುತ್ತಾ ಇರಲ್ವಾ. ಈ ಅಪ್ಲಿಕೇಶನಲ್ಲಿ ನೀವು ಕರೆಕ್ಟಾದ ಒಂದು ID ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಹೊಸ ಮೊಬೈಲನ್ನು ಪರ್ಚೇಸ್ ಮಾಡಿದಾಗಲೂ ಅದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ID ಪಾಸ್ವರ್ಡ್ ಆಗಿ ಲಾಗಿನ್ ಮಾಡಿದರೆ ಅಲ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದಾಗಿದೆ. ಓಕೆನಾ. ಇಲ್ಲಿ ನೋಡಿ, ಈಗ ನಾನು ನಿಮ್ಗೆ ಏನು ಮಾಡಬೇಕಂತ ಹೇಳ್ತೇನೆ. ಈ ಅಪ್ಲಿಕೇಶನನ್ನು ನಾವು ಎಲ್ಲಿ ನೋಡ್ಕೋಬೋದು ಅಂತ ಹೇಳಿದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೇನೆ. ಅದೇ ಥರ ಇದರದ್ದು KYC ಸ್ಟೆಪ್ಸನ್ನು ಕೂಡ ಹೇಳಿರ್ತೇನೆ. ಅದನ್ನು ನೀವು ಫಾಲೋ ಮಾಡಿಕೊಂಡು ಅದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನನ್ನ ಇನ್ವಿಟೇಷನ್ ಕೋಡನ್ನು ಯೂಸ್ ಮಾಡಿ. ಅದೇ ಥರ ಇನ್ವಿಟೇಷನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 23,000 ಕಾಯಿನ್ಗಳು ಸಿಗುತ್ತೆ. ಓಕೆನಾ. ಅದೇ ಥರ ನಿಮಗೆ ಅದರದ್ದು KYCಯನ್ನು ಕೂಡ ಕಂಪ್ಲೀಟ್ ಮಾಡಿ. KYC 1, KYC 2 ಅಂತ ಇರುತ್ತೆ. ಅದನ್ನು ಇಮಿಡಿಯೇಟಾಗಿ ನಿಮಗೆ ಅಪ್ರೂವಲ್ ಬರುತ್ತೆ. ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ KYCಯನ್ನು ಕೂಡ KYCಯನ್ನು ಯಾವ ಥರ ಕಂಪ್ಲೀಟ್ ಮಾಡಬೇಕಂತಲೂ ಕೂಡ ನಾನು ನಿಮಗೆ ಹೇಳುವನಾಗಿದೆ. ಇದರದ್ದು ಇವಾಗ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅದರಿಂದನೇ ನೀವು ಅದನ್ನು ಲಾಗಿನ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ, ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಸರ್ಚಿಗೆ ಬನ್ನಿ. ಸರ್ಚ್ ಮಾಡಿದಾಗ ಇಲ್ಲಿ ಅತೋಷಿ ಗ್ಲೋಬಲ್ ಅಂತ ಸರ್ಚ್ ಮಾಡಿ. ATOSHI ಅತೋಷಿ ಸ್ಪೇಸ್ ಗ್ಲೋಬಲ್ ಆ್ಯಪ್ ಅಂತ ಟೈಪ್ ಮಾಡಿ. ಓಕೆನಾ. ಅತೋಷಿ ಗ್ಲೋಬಲ್ ಅಂತ ಟೈಪ್ ಮಾಡಿದಾಗ ನೋಡಿ ನಿಮ್ಗೆ ಈ ಥರ ಒಂದು ಅಪ್ಲಿಕೇಶನ್ ಸಿಗುತ್ತೆ ಅಲ್ಲಿ. ಯಾಕಂತಂದರೆ ಕೆಲವರು ಲಿಂಕ್ ಮುಖಾಂತರ ಕ್ಲಿಕ್ ಮಾಡೋಕ್ಕೆ ಭಯ ಪಡ್ತಾರೆ. ಲಿಂಕ್ ಇದೆ, ಲಿಂಕ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಾಗುತ್ತಾ, ನನ್ನ ಮೊಬೈಲ್ ಹ್ಯಾಕ್ ಆಗುತ್ತಾ ಅಂತ ಹೇಳ್ಕೊಂಡು ಭಯ ಪಡುವವರು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳುವಂಥದ್ದು, ಪ್ಲೇಸ್ಟೋರಿಗೆ ಹೋಗಿ. ಪ್ಲೇಸ್ಟೋರಲ್ಲೂ ಬೇಕಾದರೂ ನೀವು ಅಪ್ಲಿಕೇಶನ್ ಡೈರೆಕ್ಟಾಗಿ ನೀವು ಓಪನ್ ಮಾಡ್ಕೋಬೋದು. ಅತೋಷಿ ಗ್ಲೋಬಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ನಾನು ಇದನ್ನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಇಲ್ಲಿಗೆ ಬಂದು ಭಯ ಪಡೋದಾದರೆ ಲಿಂಕ್ ಮುಖಾಂತರ ಇಲ್ಲಿಗೆ ಬಂದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಬಂದು ಸ್ಟಾರ್ಟಿಂಗಲ್ಲಿ ಈ ಥರ ಪೇಜ್ ಸಿಗುತ್ತೆ. ನೋಡಿ, ನಾನು ನಿಮಗೆ ಯಾವ ಥರ ಪೇಜ್ ಇರುತ್ತೆ ಅಂತ ಹೇಳ್ತೇನೆ. ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದರೆ, ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಎಡಭಾಗದಲ್ಲಿ ನಿಮಗೆ ಮೇಲ್ಗಡೆ 3 ಲೈನ್ಗಳಿದೆ. ಆ ಲೈನನ್ನು ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೋಡಿ, ಸೈನ್ ಇನ್ ಅಲ್ಲ, ರಿಜಿಸ್ಟರ್ ಅನ್ ಅಕೌಂಟ್ ಅಂತಿದೆ. ಈ ರಿಜಿಸ್ಟರ್ ಅನ್ ಅಕೌಂಟಿಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಂಟರ್ ಯುವರ್ ಮೇಲ್ ID, ನೀವು ಮೇಲ್ ID ಹಾಕಬೇಕು. ನ್ಯಾಷನಾಲಿಟಿ ಯಾವ ಥರ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನ್ಯಾಷನಾಲಿಟಿಯನ್ನು ಇಂಡಿಯಾ, ಇಲ್ಲಿ ಇಂಡಿಯಾ ಅಂತ ಇದೆ ನೋಡಿ, ಕೆಳಗಡೆ ಇಂಡಿಯಾ ಅಂತ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ ನಾನು ಹೇಳ್ತೀನಿ ಇಲ್ಲಿ ಅಂತ ತಿಳ್ಕೊಂಡು ನೋಡಿ, ಇಲ್ಲಿ ಇಂಡಿಯಾ ಅಂತ ಸಿಕ್ತು. ಇದನ್ನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಅಂತ ಕೊಡಿ. ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೇಲ್ ID ಹಾಕಿ ಹೊಸ ಪಾಸ್ವರ್ಡ್ ಯಾವುದಾದ್ರೂ ಒಂದು ಪಾಸ್ವರ್ಡ್ ಕೊಡಿ. ಕರ್ನಾಟಕ @123, ಇಂಡಿಯಾ @123, ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನಿಮ್ಮ ಹೆಸರು ಹಾಕ್ಕೊಂಡು ಯಾವುದೋ ಒಂದು ನಂಬರ್ ಆ ಥರ ಕೊಡಿ. ಓಕೆನಾ. ಅದೇ ಥರ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಆ ಪಾಸ್ವರ್ಡನ್ನು. ಅದೇ ಥರ ಇಲ್ಲಿ ಕೆಳಗಡೆ ಒಂದು ಟಿಕ್ ಮಾರ್ಕ್ ಇದೆ. ಟಿಕ್ ಮಾರ್ಕನ್ನು ಹಾಕೊಳ್ಳಿ. ಸೆಂಡ್ ವೆರಿಫಿಕೇಷನ್ ಕೋಡ್ ಅಂತ ಟೈಪ್ ಮಾಡಿ. ಈ ಸೆಂಡ್ ವೆರಿಫಿಕೇಷನ್ ಕೋಡ್ ಅಂತ ಕೊಟ್ಟಾಗ ಎರರ್ ಶೋ ಆಗುತ್ತೆ ನಿಮಗೆ. 2 ಅಥವಾ 3 ಸಲ ನೀವು ಕ್ಲಿಕ್ ಮಾಡಿದಾಗಲೂ ಎರರ್ ಅಂತ ಬಂದುಬಿಡುತ್ತೆ. ಅಲ್ಲಿ ನೀವು ತಲೆ ಕೆಡಿಸ್ಕೋಬೇಡಿ, ಇದು ಏನಪ್ಪ ಅಪ್ಲಿಕೇಶನ್ ಲಾಗಿನ್ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. 5 ರಿಂದ 6 ಸಲ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಮೇಲಿಗೆ ನೀವು ಇಲ್ಲಿ ಏನು ಮೇಲ್ ID ಹಾಕಿದ್ರೆ ಆ ಮೇಲ್ ID ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಅಂತ ಹೇಳ್ಕೊಂಡು. ಆ ಮೇಲ್ ID ಗೆ ಒಂದು OTP ಹೋಗುತ್ತೆ. ಆ OTPನಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಸಿಗುವಂಥ ಜಾಗದಲ್ಲಿ. ಓಕೆನಾ. ಅದೇ ಥರ ಒಂದು ನಿಮಗೆ ಅಲ್ಲಿ ಕ್ಯಾಪ್ಚಾ ಕೇಳುತ್ತೆ. ಅಲ್ಲಿ ಕ್ಯಾಪ್ಚಾ ಕೇಳಿದರೆ ದಯವಿಟ್ಟು ಅದನ್ನು ಈ ಥರ ಡ್ರ್ಯಾಗ್ ಮಾಡಬೇಕು. ಆ ಒಂದು ಫೋಟೋ ಏನಿರುತ್ತೆ ಆ ಫೋಟೋ ಅಲ್ಲಿ ಒಂದು ನಡುವಲ್ಲಿ ಒಂದು ಬ್ಲ್ಯಾಂಕ್ ಜಾಗ ಇರುತ್ತೆ. ಆ ಬ್ಲ್ಯಾಂಕ್ ಜಾಗಕ್ಕೆ ನೀವು ಅದನ್ನು ಆ ಫೋಟೋವನ್ನು ಡ್ರ್ಯಾಗ್ ಮಾಡಿದಾಗ ಅಲ್ಲಿ ನಿಮಗೆ ನಿಮ್ಮದು ಮೇಲ್ IDಗೆ ಆ ಕ್ಯಾಪ್ಚಾ ಅದನ್ನು ಡ್ರ್ಯಾಗ್ ಮಾಡಿ ಆ ಖಾಲಿ ಇರುವಂಥ ಜಾಗಕ್ಕೆ ಬಿಟ್ಟ ಸ್ಥಳವನ್ನು ನೀವು ತುಂಬಿಸಿದಾಗ ನಿಮ್ಮ ಮೇಲ್ ID ಗೆ ಒಂದು OTP ಹೋಗಿದೆ. OTP ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ವಿಟೇಷನ್ ಕೋಡ್ ಕೇಳಿದರೆ ನಾನು ನಿಮಗೆ ಇನ್ವಿಟೇಷನ್ ಕೋಡ್ ಆಲ್ರೆಡಿ ನಾನು ನಿಮಗೆ ಅಲ್ಲಿ ಕೊಟ್ಟಿದ್ದೇನೆ. ಯಾವುದರಲ್ಲಿ ಇನ್ವಿಟೇಷನ್ ಕೋಡು ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ. ಆ ಇನ್ವಿಟೇಷನ್ ಕೋಡಲ್ಲಿ ನೀವಲ್ಲಿ ಎಂಟರ್ ಮಾಡ್ಕೋಬೋದು. ಓಕೆನಾ. ಈಗ ನಾನು ಇದರಲ್ಲಿ ಲಾಗಿನ್ ಆಗ್ತಾ ಇದ್ದೇನೆ ನೋಡಿ. ಈ ಥರ ಲಾಗಿನ್ ಆಗಿ ನಾನು ನಿಮಗೆ ನನ್ನ ಒಂದು ಇದು ಹೋಮ್ ಪೇಜ್ ಆಗಿದೆ. ಹೋಮ್ ಪೇಜನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನನ್ನ ಹತ್ರ ನೋಡಿ, ಇದು ಮೈನಿಂಗ್ ಮಾಡ್ತಾ ಇದ್ದೇನೆ ನಾನು ಆಲ್ರೆಡಿ. ನೀವು ರಿಜಿಸ್ಟರ್ ಆಗಿ ಇನ್ವಿಟೇಷನ್ ಕೋಡನ್ನು ಹಾಕ್ಕೊಳ್ಳಿ. ಈ ಹೋಮ್ ಪೇಜಿಗೆ ಬಂದಾಗ ಇಲ್ಲೊಂದು ಪ್ಯಾನ್ ಬಟನ್ ತಿರುಗ್ತಾ ಇದೆ ನೋಡಿ. ಇಲ್ಲೊಂದು ಪ್ಯಾನ್ ಬಟನ್ ತಿರುಗ್ತಾ ಇದೆ. ಈ ಪ್ಯಾನ್ ಬಟನನ್ನು ನೀವು ಫಸ್ಟ್ ಕ್ಲಿಕ್ ಮಾಡಬೇಕು. ಈ ಪ್ಯಾನ್ ಬಟನ್ ನೀವು ಫಸ್ಟ್ ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮ ಮೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಈ ನೋಡಿ, ಇಲ್ಲಿ ಕೆಲವೊಂದು ಬಬಲ್ಗಳು ಮೇಲ್ ಕೆಳಗೆ ಹೋಗ್ತದೆ, ಯೆಲ್ಲೋ ಕಲರ್ ಬಬಲ್ಗಳು. ಈ ಯೆಲ್ಲೋ ಕಲರ್ ಬಬಲ್ಗಳನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಈ ಥರ. ಓಕೆನಾ. ಈ ಯೆಲ್ಲೋ ಕಲರ್ ಬಬಲ್ಗಳನ್ನು ಕ್ಲಿಕ್ ಮಾಡಬೇಕು. ಪ್ಲಸ್ ನೀವು ಈ ಪ್ಯಾನ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮದು ಮೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಂಬರ್ ನೋಡಿ, ನಾನು ಮೈನಿಂಗ್ 75 ಲಕ್ಷ ಇದರಲ್ಲಿ ಕಾಯಿನ್ಗಳು ಆಲ್ರೆಡಿ ನಾನು ಮೈನಿಂಗ್ ಮಾಡಿದ್ದೀನಿ. ಓಕೆನಾ. ನಿಮ್ಮ ಮೈನಿಂಗ್ ಸ್ಪೀಡ್ ಬಂದು ಸ್ಟಾರ್ಟಿಂಗಲ್ಲಿ 10 ಇರುತ್ತೆ. ಆನಂತರ ನೀವು KYC ಕಂಪ್ಲೀಟ್ ಮಾಡಿದಾಗ, KYC 1 ಕಂಪ್ಲೀಟ್ ಮಾಡಿದಾಗ ನಿಮ್ಮ ಮೈನಿಂಗ್ ಸ್ಪೀಡ್ 20 ಆಗುತ್ತೆ. ಓಕೆನಾ. KYC ಎಲ್ಲಿ ಕಂಪ್ಲೀಟ್ ಮಾಡಬೇಕು, ಇಲ್ಲಿ ಟಾಪಲ್ಲಿ ನೋಡಿ, ಇಲ್ಲಿ ಟಾಪಲ್ಲಿ ನೀವು ಚೆಕ್ ಮಾಡಿದಾಗ
ಇಲ್ಲಿ ಬಂದು ನಿಮಗೆ KYC 1 ಅಂತೇಳಿ ಆಪ್ಷನ್ ಇರುತ್ತೆ. ಟಾಪಲ್ಲಿ ನೋಡಿ KYC ಸ್ಟೇಟಸ್ ಅಂತಿದೆ. ನನ್ನ KYC ಕಂಪ್ಲೀಟ್ ಆಗಿದೆ. ಆದರೆ ನಿಮಗೆ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ. ಇಲ್ಲಿ KYC 1 ಅಂತ ಇದೆ. ಈ ಟಾಪಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಈ ಟಾಪಲ್ಲಿ ಇಲ್ಲಿ ಬಂದು ಈ 3 ಲೈನನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು KYC ಸ್ಟೇಟಸ್ ಎಂಬುದು ಏನಿದೆ ಅಲ್ಲಿ ಕ್ಲಿಕ್ ಮಾಡಿದಾಗ KYC 1 ಅಂತ ಸಿಗುತ್ತೆ. ಈ KYC 1ನಲ್ಲಿ ಫಸ್ಟ್ ನೀವು ಪ್ರೊಫೈಲ್ ಪಿಕ್ಚರ್, ನಿಮ್ಮದೊಂದು ಪ್ರೊಫೈಲ್ ಪಿಕ್ಚರಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ಫೋಟೋನ ಕ್ಯಾಮರಾನ ಅಂತೇಳಿ. ಕ್ಯಾಮರಾ ಇದ್ದರೆ ನೀವು ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆದಂಥ ಒಂದು ಫೋಟೋವನ್ನು ಆಲ್ರೆಡಿ ಇದ್ದರೆ ಮೊಬೈಲಲ್ಲಿ ಅದನ್ನು ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ. ಅದು ಆದಮೇಲೆ ಪಾಸ್ವರ್ಡ್ ಅಂತ ಬರುತ್ತೆ. ಸೆಕ್ಯೂರಿಟಿ ಸರ್ಕಲ್ ಅಂತೇಳಿ ಒಂದು ಸೆಕೆಂಡ್ ಆಪ್ಷನ್ ಇದೆ. ಈ ಸೆಕ್ಯೂರಿಟಿ ಸರ್ಕಲಿಗೆ ನೀವು 5 ಮೇಲ್ ಐಡಿಯನ್ನು ಇಲ್ಲಿ ಇದರಲ್ಲಿ ನೀವು ಕ್ರಿಯೇಟ್ ಅಂದರೆ ಇದಕ್ಕೆ ನೀವು ಆ್ಯಡ್ ಮಾಡಬೇಕು. ಏನಕ್ಕೆ ಇದನ್ನು ಆ್ಯಡ್ ಮಾಡಬೇಕಂತ ಹೇಳಿದರೆ, ಯಾರ್ದು ಆಲ್ರೆಡಿ KYC ಕಂಪ್ಲೀಟ್ ಆಗಿದೆ ಅವರನ್ನು ನೀವು ಆ್ಯಡ್ ಮಾಡಿದಾಗ ನಿಮ್ಮ ಮೈನಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಇಲ್ಲಿ ನಿಮ್ಮದು ಮೈನಿಂಗ್ ಸ್ಪೀಡ್ ಬಂದು ಸ್ಟಾರ್ಟಿಂಗ್ ಲಾಗಿನ್ ಆದಾಗ ಎಷ್ಟಿರುತ್ತೆ ಬಂದು ಇಲ್ಲಿ 10 ಇರುತ್ತೆ. ಓಕೆನಾ. ನೀವು ಯಾವಾಗ ಇಲ್ಲಿ ಬಂದು KYCಯಲ್ಲಿ ಈ ಸೆಕ್ಯೂರಿಟಿ ಸರ್ಕಲನ್ನು ಆ್ಯಡ್ ಮಾಡ್ತೀರಾ, ಇಲ್ಲಿ ನೀವು ನೋಡಿ ನಾನು 5 ಜನರಲ್ಲಿ ಆ್ಯಡ್ ಮಾಡಿದ್ದೇನೆ. ನಾನು ನಿಮಗೆ ಮೇಲ್ ಐಡಿಯನ್ನು ನನ್ನ ಈ ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಕೊಟ್ಟಿರ್ತೇನೆ. ಅಲ್ಲಿ ಬಂದು ನೀವು ಆ ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ನೀವು ಅದನ್ನು ಮೇಲ್ ಐಡಿಗಳನ್ನು ನೀವು ನೋಡಿಕೊಂಡು 1 by 1 ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಬಂದು ನೀವು ಆ್ಯಡ್ ಆನ್ ಎಕ್ಸಿಸ್ಟಿಂಗ್ ಯೂಸರ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಾನು 5 ಜನರನ್ನು ಇಲ್ಲಿ ಆ್ಯಡ್ ಮಾಡಿರೋದ್ರೆ ನನಗೆ ಆಪ್ಷನ್ ಬರ್ತಾ ಇಲ್ಲ. ನೀವು ಆ್ಯಡ್ ಆನ್ ಎಕ್ಸಿಸ್ಟಿಂಗ್ ಯೂಸರನ್ನು ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಸರ್ಚ್ ಅಂತ ಅಲ್ಲಿ ಕೊಟ್ಟಿರುವಂಥ ಮೇಲ್ ಐಡಿಯನ್ನು ಇಲ್ಲಿಗೆ ಪೇಸ್ಟ್ ಮಾಡಿ, ಇದರ ಮೇಲೆ ಬಟನ್ ಇಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಅಂತ ಕೊಡಿ. ಈ ಥರ ಮೇಲ್ ಐಡಿ ಬರುತ್ತೆ, ಆ್ಯಡ್ ಅಂತ ಕೊಡಿ. ಮತ್ತು ಅದೇ ಥರ 5 ಸಲ ನೀವು ಅಲ್ಲಿಂದ ಇಲ್ಲಿಗೆ ಮೇಲ್ ಐಡಿಯನ್ನು ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಓಕೆನಾ. ಮಾಡಿದಾಗ ಇಲ್ಲಿ ಏನಾಯ್ತು ನೋಡಿ, 10 ಆಟೋಸ್ ನನಗೆ ಜಾಸ್ತಿ ಆಯಿತು. 10 ಆಟೋಸ್ ಪರ್ ಅವರ್ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣ್ತಾ ಇರ್ಬೋದು. 10 ಆಟೋಸ್ ಪರ್ ಅವರ್ ಅನ್ನೋ ಸ್ಪೀಡ್ ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು 10 ಆಯಿತು, ಆನಂತರ ಅಲ್ಲಿಗೆ 20ರಲ್ಲಿ ನನ್ನ ಮೈನಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಓಕೆನಾ. ಅದೇ ಥರ KYC 1 KYC 2 ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಾದದ್ದು ಏನಂತ ಹೇಳಿದರೆ, ಇಲ್ಲಿ ಹೋಮ್ ಪೇಜಲ್ಲಿ ಈ ಟೀಮ್ಸ್ ಕೆಳಗಡೆ ಹೋಮ್ ಪೇಜ್ ಇದೆ ನೋಡಿ, ಇದರ ಸೈಡಲ್ಲಿ ರಿವಾರ್ಡ್ಸ್ ಅಂತ ಇದೆ. ಈ ರಿವಾರ್ಡ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಕೆಲವೊಂದು ಸಲ ಓಪನ್ ಆಗಲ್ಲ, ನೆಟ್ವರ್ಕ್ ಸ್ಲೋ ಇದ್ದರೆ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೈನ್ ಇನ್ ಆಪ್ಷನ್ಗಳು ಸಿಗುತ್ತೆ. ಸೈನ್ ಇನ್ ಮಾಡ್ಕೊಳ್ಳಿ. ಡೈಲಿ ನೀವು ಇದಕ್ಕೆ ಬಂದು ಅಪ್ಲಿಕೇಶನ್ ಬಂದಾಗ ಮೈನಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಬಂದು ರಿವಾರ್ಡ್ ಸೆಕ್ಷನ್ಗೆ ಬಂದು ಇಲ್ಲಿ ಸೈನ್ ಇನ್ ಮಾಡ್ಕೊಳ್ಳಿ. ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸನ್ನು ನೋಡ್ಕೊಳ್ಳಿ. ಓಕೆನಾ. ಅದೇ ಥರ ಇಲ್ಲಿ ನೀವು ವೆರಿಫೈಡ್ ಆಟೋಸ್ ಅಂದರೆ ಆಟೋಸನ್ನು ಅರ್ನ್ ಮಾಡೋಕ್ಕೆ ಇಲ್ಲಿ ನಿಮಗೆ ಆ್ಯಡ್ಗಳನ್ನು ನೋಡ್ಕೋಬೋದು. ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಶೋ ಆಗ್ತಿರುತ್ತೆ, ಅಡ್ವರ್ಟೈಸ್ಗಳನ್ನು ನೀವು ನೋಡ್ಕೋಬೋದು. ಓಕೆನಾ. ಅದಕ್ಕಿಂತ ಮುಂಚೆ ಇಲ್ಲಿ 2 ಕೆಳಗಡೆ ಡೌನ್ ಸೈಡಲ್ಲಿ ನೀವು ಏನಾದರೂ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಆಪ್ಷನ್ ಇರುತ್ತೆ. ನೀವು ಐಫೋನ್ ಯೂಸ್ ಮಾಡಿದ್ರೆ ನಿಮಗೆ ಈ ಆಪ್ಷನ್ ಇಲ್ಲಿ ಇರಲ್ಲ. ಓಕೆನಾ. ಈ ಆಪ್ಷನ್ ಜಾಯ್ನ್ ಅನ್ TG ಚಾನೆಲ್ ಅಥವಾ X ಅಕೌಂಟ್ ಅಂತ ಇಲ್ಲಿ ಇರಲ್ಲ, ಟೆಲಿಗ್ರಾಮ್ ಚಾನೆಲ್ ಇದು. ಓಕೆನಾ. ಅಕಸ್ಮಾತ್ ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದಾದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಅವರ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ ನಿಮಗೆ 500 ಕಾಯಿನ್ಗಳು ಸಿಗುತ್ತೆ. ಇದನ್ನು ನಿಮಗೆ ಏನಕ್ಕೆ ಹೇಳ್ತಿದ್ದೀನಿ, ನೀವು KYC 1 KYC 2 ಕಂಪ್ಲೀಟ್ ಮಾಡಿದ ನಂತರ KYC 2 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂತ ಹೇಳಿದರೆ, ರಿವಾರ್ಡ್ಸಿಗೆ ಬಂದು ಇಲ್ಲಿ ಫಸ್ಟ್ ನಿಮ್ಮದು ಸೈನ್ ಇನ್ ಮಾಡ್ಕೊಳ್ಳಿ. ಆನಂತರ ಡೌನ್ ಸೈಡಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ 500 ಆಟೋ ಸಿಗುತ್ತೆ. ಅದೇ ಥರ ನಿಮ್ಮ X ಅಕೌಂಟ್ ಏನಾದರೂ ಇತ್ತು ಅಂತ ಹೇಳಿದರೆ ಟ್ವಿಟರ್ ಅಕೌಂಟ್ ಅದಕ್ಕೂ ಕೂಡ ಜಾಯ್ನ್ ಆಗಿ 500 ಕಾಯಿನ್ಗಳು ಸಿಗುತ್ತೆ. ಓಕೆನಾ. ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಈಗ ನೀವು ಜಾಯ್ನ್ ಆಗೋದು ಎಲ್ಲಿಗೆ ಬರುತ್ತೆ, ಇಲ್ಲಿ ನೋಡಿ ಹೋಮ್ ಪೇಜಲ್ಲಿ ಈ ಟೀಮ್ ಸೈಡಲ್ಲಿ ಇಲ್ಲಿ ಅಕೌಂಟ್ ಅಂತ ಸೆಕ್ಷನ್ ಇದೆ. ಅಕೌಂಟ್ ಸೆಕ್ಷನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಟೋಟಲ್ ಬ್ಯಾಲೆನ್ಸ್ ಇದೆ. ಮೇಲ್ಗಡೆ ಅಟೋಸ್ ಅರೈವಿಂಗ್ ಅಂತಿದೆ, ಇಲ್ಲಿ ನೋಡಿದರೆ ಅಟೋಸ್ ವೆರಿಫೈಡ್ ಅಂತಿದೆ, ಅಟೋಸ್ ವೆರಿಫೈಯಿಂಗ್ ಅಂತಿದೆ. ಇದರ ಏನು ಅರ್ಥ ಇದ್ರದ್ದು ಅಂತ ಹೇಳಿದರೆ, ಅಟೋಸ್ ವೆರಿಫೈಡ್ ನೀವು ನಾಳೆ ವಿಡ್ರಾ ಮಾಡಬಹುದಾದಂತಹ ಇದು ಅಟೋಸ್ ವೆರಿಫೈಡ್. ಇದು ಅಟೋಸ್ ವೆರಿಫೈಡ್ ಅದು ಮಾತ್ರ ನಾಳೆ ವಿಡ್ರಾ ಮಾಡ್ಬೋದು. ಇಲ್ಲಿ ಎಕ್ಸ್ಚೇಂಜ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿದಾಗ ನೀವು ಮುಂದಿನ ದಿನಗಳಲ್ಲಿ ಇದನ್ನು ವಿಡ್ರಾ ಮಾಡಬಹುದಾಗಿದೆ. ಓಕೆನಾ. ಬರೋ 2026ಕ್ಕೆ ಅದು ನಮಗೆ ಅವಕಾಶವನ್ನು ಕೊಡ್ತಾರೆ. ಅದೇ ಥರ ಗಿಫ್ಟಿಂಗ್ ಅಂತ ಹೇಳಿದರೆ ನಾವು ಬೇರೆ ಯಾರಿಗಾದರೂ ಗಿಫ್ಟ್ ಕಳಿಸೋದಾದ್ರೆ ಇದರ ಮುಖಾಂತರ ಕಳಿಸ್ಕೋಬೋದು. ಓಕೆನಾ. ಇವಾಗ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದಾಗಿರ್ಬೋದು ಅಥವಾ ಯಾರಿಗೂ ರೆಫರೆನ್ಸ್ ಮಾಡಿದಾಗ ನಿಮ್ಮ ಕಾಯಿನ್ಗಳು ಇಲ್ಲಿಗೆ ಬರುತ್ತೆ. ಯಾವಾಗ ಅವರದ್ದು KYC 1 ಮತ್ತು KYC 2 ಕಂಪ್ಲೀಟ್ ಆಗಿರ್ತದೆ. ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದರೆ ಆ ಕಾಯಿನ್ಗಳು ನಿಮ್ಮ ಟೋಟಲ್ ಬ್ಯಾಲೆನ್ಸಲ್ಲಿ ಶೋ ಆಗುತ್ತೆ. ಇಲ್ಲಿ ಮೇಲ್ಗಡೆ USDT ಅಂತ ಏನು ಶೋ ಆಗ್ತಿದೆ, ಇದು ಏನಿದೆಲ್ಲ ಇದು ನೀವು ರೆಫರ್ ಮಾಡಿರುವಂಥ ವ್ಯಕ್ತಿಗಳ ಇಲ್ಲಿ ನಂಬರ್ಗಳು ಶೋ ಆಗ್ತಿರುವಂಥದ್ದು. ಒಬ್ಬರಿಗೆ ಬಂದು 23,000 ಕಾಯಿನ್ ನಿಮಗೆ ಸಿಗುತ್ತೆ. ಯಾವಾಗ ಅವರದ್ದು KYC 1 KYC 2 ಕಂಪ್ಲೀಟ್ ಆಗುತ್ತೆ ಆವಾಗ 23,000 ಕಾಯಿನ್ ಬಂದು ನಿಮ್ಮ ಆಟೋಸ್ ವೆರಿಫೈಡ್ಗೆ ಬಂದುಬಿಡುತ್ತೆ. ಅದೇ ಥರ ನೀವು ಇಲ್ಲಿ ಡೈಲಿ ಏನು ಮೈನಿಂಗ್ ಮಾಡ್ತಾರೆ ಈ ಬಟನನ್ನು ಡೈಲಿ ನೀವು 24 ಗಂಟೆಗೆ ಈ ಬಟನ್ ಆಫ್ ಆಗಿಬಿಡುತ್ತೆ. ಫ್ಯಾನ್ ಬಟನ್ ಇದು ಕೂಡ ನಿಮಗೆ ಆಫ್ ಆಗುತ್ತೆ. ಇದನ್ನು ನೀವು 24 ಗಂಟೆಗೆ ಬಂದು ಇಲ್ಲಿ ಒಂದ್ಸಲ ದಿನಕ್ಕೊಂದ್ಸಲ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಡೈಲಿ ನೀವು ಏನು ಮೈನಿಂಗ್ ಮಾಡ್ತೀರಾ ಅದು ಅಕೌಂಟ್ ಸೆಕ್ಷನ್ನ ವೆರಿಫೈಯಿಂಗ್ ಇಲ್ಲಿ ಶೋ ಆಗ್ತಿದೆಲ್ಲ ವೆರಿಫೈಯಿಂಗ್ಗೆ ಬರುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ, ನಿಮಗೆ ಮೈನಿಂಗ್ ಆದ ಎಲ್ಲ ನಂಬರ್ಗಳು ಇಲ್ಲಿ ವೆರಿಫೈಯಿಂಗಲ್ಲಿ ಬರ್ತಾ ಇದೆ. ಓಕೆನಾ. ಅದೇ ಥರ ನಾನು ನಿಮಗೆ ಇಲ್ಲಿ ಇದು ಕೂಡ ತೋರಿಸ್ತೀನಿ ನೋಡಿ, ಯಾರಿಗಾದರೂ ನೋಡಿ ಇದು 24 ಅವರ್ಸಲ್ಲಿ ಒಂದ್ಸಲ ಕ್ರೆಡಿಟ್ ಆಗಿದ್ದು ನನಗೆ. ಓಕೆನಾ. ಅದೇ ಸಲ ನೀವು ಯಾರಿಗಾದ್ರೂ ರೆಫರ್ ಮಾಡಿದರೆ 23,000 ಕಾಯಿನ್ಗಳು KYC 2 ಕಂಪ್ಲೀಟ್ ಆದರೆ 23,000 ಕಾಯಿನ್ಗಳು ಒಂದು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ನಾನು ಶೋ ಮಾಡ್ತೀನಿ ನೋಡಿ. ಇದರಲ್ಲಿ ಬರಲ್ಲ.
ವೆರಿಫೈಡಲ್ಲಿ ಇರುತ್ತೆ, ಅದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ವೆರಿಫೈಡಲ್ಲಿ. ಓಕೆನಾ, ನೋಡಿ 23,000 ಕಾಯಿನ್ ನನಗೆ 2,000 ಕ್ರೆಡಿಟ್ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಯಾರಿಗೆ ರೆಫರ್ ಮಾಡಿದ್ದೇನೆ ಅವರು KYC 2 KYC 2 ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಓಕೆನಾ, ನೀವು ಏನು ಡೈಲಿ ಮೈನಿಂಗ್ ಮಾಡ್ತೀರಾ ಆ ಮೈನಿಂಗ್ ಮಾಡಿದ ಕಾಯಿನ್ಗಳು ಅಟೋಸ್ ವೆರಿಫೈಯಿಂಗ್ಗೆ ಬರುತ್ತೆ. 2026ರಲ್ಲಿ ಮೈನ್ ನೇಟ್ ಅಂತ ಲಾಂಚ್ ಆಗುತ್ತೆ. ಆ ಟೈಮಲ್ಲಿ ಇದು ಕಾಯಿನ್ಗಳೇನಿದೆ ವೆರಿಫೈಡ್ಗೆ ಬರುತ್ತೆ, ಇದು ಫೈನಲ್ ವೆರಿಫೈಡ್. ಓಕೆನಾ, ಅಲ್ಲಿ ಬಂದು ನೀವು ನಿಮ್ಮ ಬಿನಾನ್ಸ್ ಅಕೌಂಟ್ ಎಕ್ಸ್ಚೇಂಜಿಗೆ ಅದನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಓಕೆನಾ, ನೆನಪಿಟ್ಕೊಳ್ಳಿ. ನಾನು ಜಾಸ್ತಿ ರೆಫರೆನ್ಸ್ ಇರೋದ್ರಿಂದ ನಾನು ಇದನ್ನು ಆಲ್ರೆಡಿ ಒಂದ್ಸಲ ವಿಡ್ರಾ ಮಾಡಿದ್ದೀನಿ. ಇದು ನಿಮಗೆ ಇವಾಗ ವಿಡ್ರಾ ಮಾಡೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ನೀವು ಇದನ್ನು ವಿಡ್ರಾ ಮಾಡ್ಬೋದಾಗಿದೆ. ತೋರಿಸ್ತೀನಿ ನೋಡಿ ಎಕ್ಸ್ಚೇಂಜಲ್ಲಿ ರೆಕಾರ್ಡಲ್ಲಿ ನೋಡಿ, ನಾನಿಲ್ಲಿ 1,000 ಕಾಯಿನ್ಗಳನ್ನು ಆಲ್ರೆಡಿ ವಿಡ್ರಾ ಮಾಡಿದ್ದೀನಿ. ಓಕೆನಾ, ಇಲ್ಲಿ ಕಾಯಿನ್ಗಳ ಅರ್ಥ ಏನಂತ ಹೇಳಿದರೆ, ಇಲ್ಲಿ 1 ಲಕ್ಷ ಅಂತ ಹೇಳಿದರೆ ನಿಮ್ಮ ಹತ್ರ 10,000 ಕಾಯಿನ್ಗಳು. ಅರ್ಥ ಆಯ್ತಾ? ಮಾರ್ಕೆಟಲ್ಲಿ ಒಂದು ಅಟೋಸ್ ಅಂತ ಹೇಳಿದರೆ ಇಲ್ಲಿ ನೀವು ನೋಡೋಣ, ಒಂದು ಅಟೋಸ್ ಇಲ್ಲಿ ನೋಡಿದ್ರಿ ನೋಡಿ, ಈ ಒಂದು ಅಟೋಸ್ ಅಂತ ಹೇಳಿದರೆ ಈ ಅಪ್ಲಿಕೇಶನಲ್ಲಿ 100 ಅಟೋಸ್ ಇರಬೇಕು. ಈ ವೆರಿಫೈಡಲ್ಲಿ 100 ಒಂದು ಅಂತ ಹೇಳಿದ್ರೆ 100. ಈಗ ಇಲ್ಲಿ 14 ಲಕ್ಷ ಅಂತ ತೋರಿಸ್ತಾ ಇದೆ. ಓಕೆನಾ, 14 ಲಕ್ಷ ಅಂತ ಹೇಳಿದ್ರೆ ಎಷ್ಟು ಅಂತ ಅರ್ಥ ಇದ್ರೆ ಅದು 14,000 ಕಾಯಿನ್ಗಳು. 14,000 ಕಾಯಿನ್ ಇಂಟು 0.4 ರೂಪಾಯಿ, 14,000 ಕಾಯಿನ್ ಇಂಟು 4 ರೂಪಾಯಿ. ಓಕೆನಾ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ವಿಡ್ರಾ ಮಾಡ್ಬೋದು. ಈ ಥರ ನೀವು ಮೈನಿಂಗ್ ಮಾಡ್ಕೊಂಡು ನೋಡಿ, ನಾನು ಡೈಲಿ ಮೈನಿಂಗ್ ಮಾಡ್ಕೊಂಡು ನಂದು 9 ಲಕ್ಷ ಕಾಯಿನ್ ಆಗಿದೆ. ಇದು ನಾನು ಜಾಸ್ತಿ ಆಗಿಲ್ಲ, ಒಂದು 2 ತಿಂಗಳಿಂದ ಮಾಡ್ತಾ ಇರುವಂಥದ್ದು. ನೀವು ಕೂಡ ಇದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. 2026ರಲ್ಲಿ ಇದರ ಕಾಯಿನ್ಗಳು ಇಲ್ಲಿಂದ ವೆರಿಫೈಡ್ಗೆ ಬರುತ್ತೆ, ಅವಾಗ ನೀವು ವಿಡ್ರಾ ಮಾಡ್ಕೋಬಹುದು. ಇದೊಂದು ಇಥೇರಿಯಂ ಚೈನಲ್ಲಿ ಇದು ಬಿಲ್ಟ್ ಆಗಿದೆ, ಇಥೇರಿಯಂ ಚೈನಲ್ಲಿ. ಓಕೆನಾ, ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಮೈನಿಂಗ್ ಸ್ಪೀಡ್ ಏನಾದರೂ ಜಾಸ್ತಿ ಆಗಬೇಕು ನಿಮಗೆ ಆಸೆ ಇದ್ದರೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮೂಲಕ ಮಾಡ್ಬೋದು. ಇಲ್ಲಿ ರೈಟ್ಸ್ ಅಂತ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೋಡಿ, ಅಟೋಸ್ ಅಪ್ಗ್ರೇಡ್ ಕಾರ್ಡ್ ಅಂತ ಬರುತ್ತೆ, ಇಲ್ಲಿ ನೀವು ಡಾಲರ್ಸನ್ನು ಯೂಸ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಬೋದು. ಆದರೆ ನೀವು ಅಪ್ಗ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಸದ್ಯಕ್ಕೆ ನೀವು ಫ್ರೀಯಾಗಿ ಉಚಿತವಾಗಿ ನೀವು ಇದನ್ನು ಮೈನಿಂಗ್ ಮಾಡ್ಕೊಳ್ಳಿ. ಓಕೆನಾ, ಅದೇ ಥರ ಇಲ್ಲಿ ಟೀಮ್ಸ್ ಇದೆ ನೋಡಿ, ನಾನು ಟೀಮ್ ನಿಮಗೆ ತೋರಿಸ್ತೇನೆ. 241 ನೋಡಿ, ಆಲ್ರೆಡಿ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? 241 ಜನ ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಈ ವಾರದಲ್ಲಿ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? 9 ಜನ ಜಾಯ್ನ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಜನರು ಇದಕ್ಕೆ ಜಾಯ್ನ್ ಆಗ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇದರಲ್ಲಿ ಜಾಯ್ನ್ ಆದರು 241 ಜನರಲ್ಲಿ ಯಾರೂ ಜಾಯ್ನ್ ಆಗಿಲ್ಲ. ಇದೆ ಫಸ್ಟ್ ವೀಡಿಯೋ ನಾನು ಮಾಡ್ತಾ ಇರುವಂಥದ್ದು. ನೀವೇನಾದರೂ ಜಾಯ್ನ್ ಆಗ್ತೀರಾ ಅಂತೇಳಿ ಇಮಿಡಿಯೇಟ್ ಆಗಿ ಜಾಯ್ನ್ ಆಗಿದ್ದನ್ನು ಮಿಸ್ ಮಾಡ್ಕೋಬೇಡಿ. ಇದೇನು ಅಂತಿಂಥ ಪ್ರಾಜೆಕ್ಟ್ ಅಲ್ಲ, ಇವತ್ತು ಬಂದು ನಾಳೆ ವೇಸ್ಟ್ ಆಗುವಂಥದ್ದು ಅಂಥ ಪ್ರಾಜೆಕ್ಟ್ ಅಲ್ಲ. ಇದರ ರೇಟ್ ನಿಮಗೆ ತೋರಿಸ್ತೇನೆ ನೋಡಿ. ಇದರ ರೇಟ್ ಬಂದು ಈ ಎಟಾಸ್ ಕಾಯಿನ್ ಏನಿದೆಯಲ್ಲ ಇದರದ್ದು ಸ್ಟಾರ್ಟ್ ಆದ ನಂತರ ಇದರದ್ದು ರೇಟ್ ಒಂದು 131 ಆಗಿದೆ. ಒಂದು ಕಾಯಿನ್ ಇದು ರೇಟ್ ಬಂದು 131. ಓಕೆನಾ, ಇವತ್ತು ನಾವು $1 ಪರ್ಚೇಸ್ ಮಾಡಬೇಕಂತ ಹೇಳಿದರೆ ನಾವು ಎಷ್ಟು ಕೊಡಬೇಕು? 85 ರೂಪಾಯಿ ಕೊಡಬೇಕು. ಆದರೆ ಇದರದ್ದು ಆಲ್ರೆಡಿ ಇವಾಗ ರೇಟ್ ಬಂದು 4, ಒಂದು ಕಾಯಿನ್ ರೇಟ್ ಬಂದು 4-5 ರೂಪಾಯಿ ಇದೆ. ಓಕೆ, ಇದನ್ನು ಮಿಸ್ ಮಾಡ್ಕೋಬೇಡಿ. ಮುಂದಿನ ದಿನದಲ್ಲಿ ಇದರದ್ದು ರೇಟ್ ನೆಕ್ಸ್ಟ್ ಇಯರಲ್ಲಿ ಇದರ ರೇಟ್ ಇನ್ನೂ ಜಾಸ್ತಿ ಆಗ್ಬೋದು. 100, 150, 200 ರೂಪಾಯಿ ಹೋದ್ರು ಇದು ಫ್ರೀಯಾಗಿ ನೀವು ಗಳಿಸುವಂಥದ್ದು. ಇದರಲ್ಲಿ ಏನು ಮಾಡೋಕ್ಕಿಲ್ಲ, ದಿನದಲ್ಲಿ 1 ನಿಮಿಷ ನೀವು ಇದಕ್ಕೆ ಈ ಅಪ್ಲಿಕೇಶನ್ಗೆ ಅಟೋಸ್ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ನೀವು ಮೈನಿಂಗನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇದರಲ್ಲಿ ಕಾಯಿನ್ಗಳು ಮೈನಿಂಗ್ ಆಗ್ತಾ ಇರುತ್ತೆ. ಬ್ಯಾಕ್ ಎಂಡಲ್ಲಿ ನಿಮ್ಮ ಕೆಲಸ ಮಾಡ್ತಾನೆ ಇರ್ಬೋದು, ಅದರ ಜೊತೆಗೆ ಸೈಡಲ್ಲಿ ನೀವು ಎಡಿಷನಲ್ ಕಾಯಿನ್ಸ್ಗಳನ್ನು ನೀವು ಅರ್ನ್ ಮಾಡ್ಕೋಬೋದು. ನೀವು ಇವಾಗ ರಿವಾರ್ಡ್ ಸೆಕ್ಷನಲ್ಲಿ ಈ ಡೌನ್ ಸೈಡಲ್ಲಿ ಟೆಲಿಗ್ರಾಮ್ ಮತ್ತು ಎಕ್ಸ್ ಅಕೌಂಟಿಗೆ ಜಾಯ್ನ್ ಆಗಿದ್ದರೆ ನಿಮ್ಮ ಹತ್ರ ಟೆಲಿಗ್ರಾಮ್ ಅಕೌಂಟ್ ಇಲ್ವಾ? ಟೆಲಿಗ್ರಾಮ್ ಅಕೌಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿಗೆ ಬಂದು ಕ್ಲಿಕ್ ಮಾಡಿ ನಿಮ್ಮ ಹತ್ರ 500 ಕಾಯಿನ್ಗಳು ಸಿಗುತ್ತೆ. ಆ 500 ಕಾಯಿನ್ಗಳು ಎಲ್ಲಿ ಬರುತ್ತಲ್ಲ ಈ ಅಕೌಂಟ್ ಸೆಕ್ಷನಲ್ಲಿ ನಿಮಗೆ ಅಕೌಂಟಲ್ಲಿ ಇಲ್ಲಿ ಶೋ ಆಗುತ್ತೆ, ಅಟೋಸ್ ವೆರಿಫೈಡಲ್ಲಿ ಶೋ ಆಗುತ್ತೆ 500 ಅಂತ ಹೇಳ್ಕೊಂಡು. ಆ ನಂತರ ನೀವು KYC 2 ಸ್ಟಾರ್ಟ್ ಮಾಡ್ಕೋಬೇಕು. ಓಕೆನಾ, KYC 2 ಮಾಡಬೇಕಂತೇಳಿದರೆ ನಿಮ್ಮ ಹತ್ರ ಮಿನಿಮಮ್ 200 ವೆರಿಫೈಡ್ ಅಟೋಸ್ ಇರಬೇಕು. ಮಿನಿಮಮ್ 200 ವೆರಿಫೈಡ್ ಅಟೋಸ್ ಇರಬೇಕು. ಅದು ಎಲ್ಲಿಂದ ಸಿಗುತ್ತೆ ನಿಮಗೆ? ಇಲ್ಲಿ ರಿವಾರ್ಡ್ ಸೆಕ್ಷನಲ್ಲಿ ನೀವು ಟೆಲಿಗ್ರಾಮಿಗೆ ಜಾಯ್ನ್ ಆದಾಗ ಇಲ್ಲಿಂದ ನಿಮಗೆ 500 ವೆರಿಫೈಡ್ ಅಟೋಸ್ಗಳು ಸಿಗುತ್ತೆ. ಅದೇ ಥರ ನೀವು ಡೈಲಿ ಅಕಸ್ಮಾತ್ ನೀವು ಐಫೋನ್ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಈ ಆಪ್ಷನ್ ಇರಲ್ಲ, ಟೆಲಿಗ್ರಾಮ್ ಜಾಯ್ನ್ ಆಗುವಂಥ ಆಪ್ಷನ್ ಇರಲ್ಲ. ನೀವು ಆ್ಯಡ್ಗಳನ್ನು ನೋಡಿಕೊಂಡೆ ಡೈಲಿ ಲಾಗಿನ್ ಹಾಕ್ಕೊಂಡು ನಿಮ್ಮ ಹತ್ರ ಯಾವಾಗ ಇಲ್ಲಿ 200 ಕಾಯಿನ್ಗಳು ಸಿಗುತ್ತೆ, ಇಲ್ಲಿ ಕೌಂಟ್ ಆಗುತ್ತೆ, ಆವಾಗ ನೀವು ಇದನ್ನು KYC 2 ಸ್ಟಾರ್ಟ್ ಮಾಡ್ಬೋದಾಗಿದೆ. ಓಕೆನಾ, KYC 2 ಕೂಡ ಸಿಂಪಲ್ ಇದೆ. ನಂದು ಆಲ್ರೆಡಿ KYC 2 ಆಗಿದೆ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಾನು ನಿಮಗೆ KYC 2 ಕೂಡ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ. KYC 2 ನಿಮಗೆ ಬಂದು ನಿಮ್ಮ ಹತ್ರ ಯಾವುದಾದ್ರೂ ಪ್ಯಾನ್ ಕಾರ್ಡ್ ಇತ್ತು ಅಂತ ಹೇಳಿದರೆ ಪ್ಯಾನ್ ಕಾರ್ಡ್ ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ನಿಮ್ಮ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ನೇಮ್ ಹಾಕ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ, ಮತ್ತು ID ಕಾರ್ಡ್ ನಂಬರ್ ಅಂತ ಬರುತ್ತೆ ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಆನಂತರ ಪ್ಯಾನ್ ಕಾರ್ಡ್ದು ಫ್ರಂಟ್ ಫೋಟೋ, ಅದರದ್ದು ಹಿಂದ್ಗಡೆ ಫೋಟೋ, ಫಸ್ಟಲ್ಲಿ ಫ್ರಂಟ್ ಫೋಟೋ, ಎದುರುಗಡೆ ಫೋಟೋ, ಅದರದ್ದು ಬ್ಯಾಕ್ ಸೈಡ್ ಫೋಟೋ ಸೆಕೆಂಡ್ರಲ್ಲಿ. ಆನಂತರ ಒಂದು ಲೆಟರಲ್ಲಿ ನೀವು ಬರ್ಕೋಬೇಕು. ಏನಂತ ಹೇಳಿದರೆ ಅಲ್ಲಿ ಅವರು ತೋರಿಸ್ತಾರೆ ಏನು ಬರೀಬೇಕಂತೀರಿ. ಫಾರ್ ಅತೋಶಿ ಯೂಸ್ ಓನ್ಲಿ ನಿಮ್ಮದು ಇವತ್ತಿದ್ದು ಡೇಟ್ ಮತ್ತು ಸಿಗ್ನೇಚರ್ ಒಂದು ಖಾಲಿ ಪೇಪರಲ್ಲಿ ನೀವು ಅದನ್ನು ಮಾಡಬೇಕಾಗುತ್ತೆ. ಮತ್ತು ಕಡೆಯದಾಗಿ ನಿಮ್ಮದೊಂದು ಸೆಲ್ಫಿ ಬೇಕಾಗುತ್ತೆ. ಆ ಸೆಲ್ಫಿಯಲ್ಲಿ ನೀವು ಬರೆದಿರುವಂಥ ಲೆಟರ್ ಮತ್ತು ನೀವು ID ಕಾರ್ಡನ್ನು
ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮುಖದೊಂದು ಸೆಲ್ಫಿ ತಗೋಬೇಕು, ಓಕೆನಾ. ಅಷ್ಟು ಹಾಕಿ ನೀವು ಅಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮದು KYC 2 ಕೂಡ ಕಂಪ್ಲೀಟ್ ಆಗುತ್ತೆ. ಅದು KYC 2 ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ನಾನು ಮಾಡ್ತೇನೆ ಬೇಕಿದ್ರೆ. ಆದರೆ KYC 1 ಮತ್ತು KYC 2 ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಗೊತ್ತಾಗುತ್ತೆ, ಸಿಂಪಲ್ ಇದೆ. KYC 2 ಅಂತ ಕ್ಲಿಕ್ ಮಾಡಿದಾಗ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ಕೊಳ್ಳಿ. ಆವಾಗ ತನಕ ನೀವು ಮೈನಿಂಗ್ ಮಾಡೋದನ್ನು ಬಿಡಬೇಡಿ, ಓಕೆನಾ. ಮೈನಿಂಗನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಡೈಲಿ ಇದರ ಮೈನಿಂಗನ್ನು ಮಾಡ್ಕೊಳ್ಳಿ. ಇದು ನಿಮಗೆ ಫ್ರೀಯಾಗಿ ಸಿಗುವಂಥದ್ದು ಮತ್ತು ಇದೊಂದು ಜೆನ್ಯೂನ್ ಆಗಿದೆ, ಓಕೆನಾ. ಯಾವುದೇ ಇದರಲ್ಲಿ ಮೋಸ ಇಲ್ಲ, ಇದರಲ್ಲಿ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇವತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಆ ಕಷ್ಟದ ನಡುವೆ ಕೂಡ ನಾವು ನಮಗೆ ಎಡಿಷನಲ್ ಆಗಿ ಇನ್ಕಮ್ ಆಗಿ ನಿಮ್ಮ ಕೈಯಲ್ಲೇ ಇರುವಂಥ ಒಂದು ಅಸೆಟ್ ಇದಾಗಿದೆ. ನಿಮ್ಮ ಫ್ರೆಂಡ್ಸ್ಗಳನ್ನು ನೀವು ಜಾಯ್ನ್ ಆಗಿ ನಿಮ್ಮ ರೆಫರೆನ್ಸ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದೇ ಥರ ನೀವು ಒಂದ್ಸಲ ಜಾಯ್ನ್ ಆಗಿದ್ಮೇಲೆ ನೀವು ಅಪ್ಲಿಕೇಶನ್ ಬಂದಿದ್ರೆ ಆ್ಯಡ್ ಆ್ಯನ್ ಇನ್ವಿಟೇಷನ್ ಕೋಡ್ ಅಂತಿದೆ, ಓಕೆನಾ. ಆ್ಯಡ್ ಆ್ಯನ್ ಇನ್ವಿಟೇಷನ್ ಕೋಡ್ ಇದನ್ನು 10 ದಿವಸದೊಳಗೆ ನೀವು ಫಿಲ್ ಮಾಡಬೇಕು. ಇಲ್ಲಿ ನೋಡಿ, ಫಿಲ್ಡ್ ಅಂತ ನಾನು ಹಾಕಿದ್ದೇನೆ. ನಾನು ಇನ್ವಿಟೇಷನ್ ಕೋಡನ್ನು ನಿಮಗೆ ಕೊಟ್ಟಿರ್ತೇನೆ ಕೆಳಗಡೆ, XBM47C, ಓಕೆನಾ. XBM ಇನ್ವಿಟೇಷನ್ ಕೋಡ್ ಬಂದು ಇಲ್ಲಿದೆ ನೋಡಿ, XBM47C. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಇನ್ವಿಟೇಷನ್ ಕೋಡನ್ನು ನೀವು ಎಲ್ಲಿಗೆ ಹಾಕಬೇಕು ನೀವು ಇಲ್ಲಿ ಈ ಟಾಪ್ ಲೈನಲ್ಲಿ KYC 1 ಅದಕ್ಕಿಂತ ಡೌನಲ್ಲಿ ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ನಿಮಗೆ ಒಂದ್ಸಲ ರಿಜಿಸ್ಟರ್ ಮಾಡಿದ ಮೇಲೆ 10 ದಿವಸಗಳ ಅವಕಾಶ ಇರುತ್ತೆ. 10 ದಿವಸದೊಳಗೆ ನೀವು ಇನ್ವಿಟೇಷನ್ ಕೋಡನ್ನು ಫಿಲ್ ಮಾಡಬೇಕಾಗುತ್ತೆ, ಓಕೆನಾ. ಈ ಇನ್ವಿಟೇಷನ್ ಕೋಡನ್ನು ಮಿಸ್ ಮಾಡ್ಕೊಳ್ಳಿ, ಫಿಲ್ ಮಾಡ್ಕೊಳ್ಳಿ. ಇದನ್ನು ಫಿಲ್ ಮಾಡಿದರೆ ಮಾತ್ರ ನಿಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ 23,000 ಕಾಯಿನ್ಗಳು ನಿಮಗೆ ಸಿಕ್ಬಿಡುತ್ತೆ. 23,000 ಕಾಯಿನ್ ಸಿಗುತ್ತೆ. ನೀವು ಯಾರಿಗೆ ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ ಅವರಿಗೂ ನಿಮ್ಮ ಕೋಡ್ ನಿಮ್ಮದು ರೆಫರಲ್ ಕೋಡನ್ನು 10 ದಿವಸದೊಳಗೆ ಇಮಿಡಿಯೇಟಾಗಿ ಯೂಸ್ ಮಾಡೋಕ್ಕೆ ಹೇಳಿ. ಇಲ್ಲಾಂತ ಅವ್ರಿಗೆ 23,000 ಕಾಯಿನ್ ಸಿಗಲ್ಲ, ನಿಮಗೂ ಸಿಗಲ್ಲ, ಓಕೆನಾ. ಅದನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಇದೊಂದು ಈ ಚಾನಲ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಇದರ ಲಿಂಕನ್ನು ಕೊಟ್ಟಿರ್ತೇನೆ, ನನ್ನ ರೆಫರಲ್ ಕೋಡನ್ನು ಕೊಟ್ಟಿರ್ತೇನೆ, ಸ್ಟೆಪ್ಸನ್ನು ಕೂಡ ಹಾಕಿರ್ತೇನೆ. ಅದೇ ಥರ ನಂದು ವಾಟ್ಸಪ್ ಚಾನಲ್ ಕೂಡ ನಾನು ಲಿಂಕ್ ಕೊಟ್ಟಿರ್ತೇನೆ. ಆ ಚಾನಲಲ್ಲಿ ನೀವು ಬಂದು ಅಲ್ಲಿ ಕೂಡ ನಿಮ್ಗೆ ಯಾವುದೇ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ನೀವು ಕೇಳ್ಬೋದು, ಓಕೆನಾ. ಅಲ್ಲೂ ಕೂಡ ನಾನು ನಿಮ್ಮ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡ್ಕೋತೇನೆ. ಯಾವುದೇ ಮುಜುಗರ ಹೊಡ್ಕೋಬೇಡಿ, ದಯವಿಟ್ಟು ಅಲ್ಲಿ ಬಂದು ಕ್ಲಿಯರ್ ಮಾಡ್ಕೊಳ್ಳಿ. ಇದೊಂದು ಅತ್ಯಂತ ಒಂದು ನಿಮಗೆ ಲಾಭಕರವಾದ ಒಂದು ಆ್ಯಪ್ ಆಗಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ನಾನು ಡೀಟೇಲ್ ಆದ ಇನ್ಫಾರ್ಮೇಷನ್ ಕೊಡ್ತೇನೆ. ನಾನು ಈ ಚಾನಲ್ ವೀಡಿಯೋಗಳಿಗೆ ಹೊಸಬನಾಗಿದ್ದೇನೆ, ಅದರಿಂದಾಗಿ ನಂದು ಮಾತಾಡುವ ಶೈಲಿಯಲ್ಲಿ ಒಂಚೂರು ಆ ಕಡೆ ಆಗ್ತಾ ಇದೆ, ಅಷ್ಟು ಕ್ಲಿಯರ್ ಆಗಿಲ್ಲ, ಓಕೆ. ಮತ್ತು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನಾನೇನು ಯೂಟ್ಯೂಬರ್ ಅಲ್ಲ. ನಾರ್ಮಲಿ ಜನರಿಗೆ ಇದನ್ನು ಮುಟ್ಟಿಸೋಕ್ಕೆ ರೆಫರಲ್ಸನ್ನು ಜಾಸ್ತಿ ಮಾಡೋಕ್ಕೆ ಅನೇಕ ಜನರಿಗೆ, ನಮ್ಮ ಕನ್ನಡಿಗರಿಗೆ ಇದರ ಒಂದು ಲಾಭವನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾನು ವೀಡಿಯೋವನ್ನು ಮಾಡ್ತಿದ್ದೇನೆ. ಇವತ್ತೊಂದು ನೋಡಿದರೆ ಎಷ್ಟು ಜನರು ಜಾಯ್ನ್ ಆಗಿದ್ದಾರೆ, 243 ಜನ ಆಲ್ರೆಡಿ, 241 ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಬೇರೆ ಬೇರೆ ಭಾಗದಿಂದ. ಅದೇ ಥರ ನೀವು ಕೂಡ ಜಾಯ್ನ್ ಆಗಿ ಇದರ ಲಾಭವನ್ನು ಪಡ್ಕೊಳ್ಳಿ. ಅದೇ ಥರ ನಿಮಗೆ ಯಾವುದೇ ಕ್ರಿಪ್ಟೋಕರೆನ್ಸಿ ಬಗ್ಗೆ ಹೆಚ್ಚಿನ ನಿಮಗೆ ಜ್ಞಾನ ಬೇಕಿದ್ರೆ, ನಾಲೆಜ್ ಬೇಕಿದ್ರೆ ನೀವು ನನಗೆ ಹೇಳಿ, ವಾಟ್ಸಪ್ಪಲ್ಲಿ ನನಗೆ ಜಾಯ್ನ್ ಹಾಕೊಂಡು ಅಲ್ಲಿ ಕೂಡ ನನಗೆ ನಿಮ್ಮ ಡೀಟೇಲ್ಸನ್ನು ಶೇರ್ ಮಾಡಿ. ಅದೇ ಥರ ಇಲ್ಲಿ ಕಮೆಂಟ್ಸಲ್ಲೂ ಕೂಡ ಹಾಕಿ, ನಾನು ಅದರ ಬಗ್ಗೆ ಡೀಟೇಲ್ಸ್